ನನ್ನ ಗಂಡ ನನಗೆ ಪ್ರಪೋಸ್ ಮಾಡೋದು ದಿನ ಕಾಣಿ. ಈ ದಿನ ಅಂತೂ ನನಗೆ ಮಸ್ತ್ ಸ್ಪೆಷಲ್ ಆದಂಥ ದಿನ. ನಾನು ಎಕ್ಸ್ಪೆಕ್ಟು ಸಹ ಮಾಡಲಿಲ್ಲ ಆಯಿತಾ, ಈ ಥರ ಅಲ್ಲ ಅಂತಂದಿಕ್ಕೆ. ಈ ವಿಡಿಯೋ ಯಾವಾಗ ತೆಗೆದಂದರೆ ಲಾಸ್ಟ್ ಇಯರ್ ಡಿಸೆಂಬರಲ್ಲ ನಮ್ಮ 3 ದಿನ ರಜೆ ಇದ್ದಿತ್ತು ಕಾಣಿ. ಆ ರಜೆಯಲ್ಲಿ ನಾವು ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ಪ್ಲ್ಯಾನ್ ಮಾಡಿದ್ದಿತ್ತು ಆಯಿತಾ. ಈ ರಜೆಯಲ್ಲಿ ಎಂತಾರು ಒಂದು ಸ್ಪೆಷಲ್ ಆಗಿ ಮಾಡ್ಕೊಂಡಿಕ್ಕೆ. ಅದಕ್ಕೆ ನಾವು ರೆಸಾರ್ಟೆಲ್ಲ ಬುಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ರೆಸಾರ್ಟಿಗೆ ಹಾಪ್ದಂದಿಕ್ಕೆ ಪ್ಲ್ಯಾನ್ ಆಯ್ತಾಯಿತು. ಎಲ್ಲ ಅರೇಂಜ್ಮೆಂಟು ಮಾಡ್ಕೊಂಡು ಸೀದಾ ರೆಸಾರ್ಟಿಗೆ ಹಾಪಕ್ಕೆ ಒಂದು ಸ್ವಲ್ಪ ದೂರ ಇದ್ದಿತ್ತಾಯಿತು ದುಬೈಯಿಂದ. 2 ಅವರ್ಸ್ ಎಷ್ಟು ಜರ್ನಿ ಇದ್ದಿತ್ತಾಯಿತು ದುಬೈಯಿಂದ. ಹಾಪ್ ಅಷ್ಟೊತ್ತಿಗೆ ಒಂದು ಫನ್ನಿ ಇನ್ಸಿಡೆಂಟ್ ಎಂತ ಐತಂದು ಕೇಳಕ. ಈ ಸಡನ್ಲಿ ಕಾರಿನ ಬ್ರೇಕ್ ಹಾಕಿದ ಹೊಡೆತಕ್ಕೆ ಲಿಪ್ಸ್ಟಿಕ್ ಹೋಗಿ ಆ ಸೀಟಿಗೆ ಹಿಡ್ಕೊಂಡ್ಲಕ್ಕ. ಕಡೆಗೆ ಅದನ್ನು ಉಜ್ಜೂರೊಳಗೆ ಸಾಕಾಯ್ತಂತೂ ಉಜ್ಕೊಂಡು ಬಂದು ರೆಸಾರ್ಟಿಗೆ ರೀಚ್ ಆಯ್ತು ಕಾಣಿ. ನಾನಂತೂ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ದಿನ ನಂದು ಸ್ಪೆಷಲ್ ದಿನ ಇರುತ್ತಂದಿಕ್ಕೆ. ಎಂತಕ್ಕಂದ್ರೆ ನನಗೊಂದು ಸ್ವಲ್ಪ ಕ್ಲೂನೂ ಇಲ್ಲ ಆಯಿತಾ, ದಿಸ್ ಡೇ ಗೋಯಿಂಗ್ ಟು ಬಿ ಮೈ ಪ್ರಪೋಸಲ್ ಡೇ ಅಂದಿಕ್ಕೆ. ಹೌದೇ, ಎಲ್ಲರೂ ಮಸ್ತ್ ಎಕ್ಸೈಟ್ಮೆಂಟಾಗಿದ್ದೀರಾಯ್ತು ರೆಸಾರ್ಟ್ ಕಂಡ್ಕೊಂಡು. ಅಷ್ಟು ಚಂದನೂ ಇದ್ದಿತ್ತಾಯ್ತು ವ್ಯೂಸ್ ಎಲ್ಲ. ನಮಗಂತೂ ಕಾಣಿ ದುಬೈಯಿಂದ ಈ ರೆಸಾರ್ಟಿಗೆ ಹಾಪಲ್ಲವ್ರಿಗೆ ಅಂತೂ 2 ಅವರ್ಸ್ ಜರ್ನಿ ಮಾಡ್ಕೊಂಡು ಹೋಗಿ ಸಾಕೆ ಇದ್ದಿತ್ತಾಯ್ತು. ಎಲ್ಲರ ಹೊಟ್ಟಿನೂ ತಾಳು ಹಾಕ್ತಿದ್ದಿತ್ತಾಯ್ತು. ಎಲ್ಲರೂ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಯ್ತು ಕಾಣಿ. ಹಾಗೆ ಫ್ರೆಶ್ ಅಪ್ ಆಗಿ ಬಪ್ಪತ್ತಿಗೆ ಕಿಚನಿಂದ ಒಳ್ಳೆ ಸ್ಮೆಲ್ ಬರ್ತಿದ್ದಿತ್ತೈತೆ. ಇಂತೂ ಒಂದು ಎಂಥದ್ದು ರೈಸ್ ಮಾಡಿರೈತೆ ಅಲ್ಲೇ ರೆಸಾರ್ಟಲ್ಲೇ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಎಂಜಾಯ್ ಮಾಡೋದಂದಿಕ್ಕೆ ಪ್ಲ್ಯಾನ್ ಇದ್ದಿತ್ತು ಕಾಣಿ. ಎಲ್ಲರೂ ಗುರ್ತದಾರೆ ಆದ್ರಿಂದ ಎಲ್ಲ ಫ್ಯಾಮಿಲಿ ಥರ ಇದ್ದಿತ್ತಾಯ್ತು. ಊಟ ಎಲ್ಲ ಮಾಡ್ಕೊಂಡು ಲೇಡೀಸ್ ಎಲ್ಲ ಸೇರ್ಕೊಂಡು ಎಂಥರು ಗೇಮ್ ಆಡೋ ಅಂದಿಕ್ಕೆ ಪ್ಲ್ಯಾನ್ ಇದ್ದಿತ್ತಾಯ್ತು. ಕಂಡ್ರೆ ರೆಸಾರ್ಟಿಗೆ ಬಂದದ್ದೇ ಎಲ್ಲರೂ ಕೂಕೊಂಡರ್ ಮೇಲೆ ಹೇಳೋಕೆ ರೆಡಿ ಇಲ್ಲ ಆಯ್ತು ಕಾಣಿ. ಈ ಮನ್ವಿಕ್ನಿಗಂತೂ ಆಡಿ ಸಾಕಾಯ್ತು. ಕಾಲು ಹೊತ್ತಿನಂದು ಅಂದಿಗೆ ಬಂದು ಕೂಕೊಂಡಿದ್ದ. ಕಡಿಕೆ ಮನ್ವಿಕನ ಕಾಲೆಲ್ಲ ಒತ್ಕೊಂಡು ಮನ್ವಿಕನ ಸಂತಿಗೆ ಒಂಚೂರು ಮಕ್ಕರೆಲ್ಲ ಮಾಡ್ಕಂತ ಒಳ್ಳೆ ಜಾಲಿ ಮಾಡ್ತೀವಿ. ನಾವು ಹೇಗಳಿಗೆ ಪ್ಲ್ಯಾನ್ ಹೊರು ಅದು ಇದು ಮಾಡ್ಕಂದ್ರೆ ಎಂಥದ್ದು ಆತಿಲ್ಲ ಕಾಣಿ. ಹಾಗೆ ಅಂತೂ ಈವ್ನಿಂಗ್ ಆಯ್ತು. ಈವ್ನಿಂಗ್ ಫುಡ್ ಎಂತ ಮಾಡೋದಂದಿಕ್ಕೆ ಎಂತಾರು ಒಂದು ರೆಡಿ ಮಾಡೋದಿಕ್ಕೆ ಲೇಡೀಸ್ ಎಲ್ಲ ಒಟ್ಟಾಗೆ ಎಕ್ಸ್ಪರಿಮೆಂಟ್ ಮಾಡ್ತಿದ್ದು ಕಾಣಿ. ಮ್ಯಾಗಿಗೆ ಏನಾರು ರೆಡಿ ಮಾಡ್ಕೊಂಡು ಸೀದಾ ತಿಂಬೋ ಅಂದಿಕ್ಕೆ. ಅಂತೂ ಹಾಂಗು ಹಿಂಗು ಎಲ್ಲ ಮಾಡಿಕೆ ಮ್ಯಾಗಿ ಎಲ್ಲ ರೆಡಿ ಮಾಡ್ತೆ. ಒಂದು ಸ್ವಲ್ಪ ಫುಡ್ಡೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಈವ್ನಿಂಗ್ ಮ್ಯಾಗಿ ಎಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಎಂಜಾಯ್ ಮಾಡ್ತು ಕಾಣಿ. ಕಾಂತ ರಾತ್ರಿ ಆಗಿಬಿಡ್ತು ಕಾಣಿ. ಈ ಪೂಲ್ ವ್ಯೂವಂತೂ ಎಷ್ಟು ಚಂದ ತೋರ್ತಿದ್ದಿದ್ದು ಗುದೀತ ರಾತ್ರಿಗೆ. ನಾವು ಹೆಣ್ಮಕ್ಳೆಲ್ಲ ಈ ಪೂಲ್ ಬುಡ್ದಾಗೆ ನಿಂತ್ಕೊಂಡು ಈಗಾರು ಸ್ವಿಮ್ಮಿಂಗಿಗೆ ಹಾಪ ಅಂದಿಗೆ ಮಾಡ್ತೆ ರಾತ್ರಿ ಎಲ್ಲ ಹಾಪೋದು ಬೇಡ ಅಂದಿಕ್ಕೆ ಸುಮ್ಮನೆಕಂತ ಈ ಟೈಮಿಗೋಸ್ಕರನೇ ಎಲ್ಲ ವೆಯ್ಟ್ ಮಾಡ್ತಿದ್ದು ಕಾಣಿ. ಇಲ್ಲೇ ಇದ್ರು ಕಾಣಿ ನನ್ನ ಗಂಡ. ಮೊದಲು ಗೊತ್ತಿಲ್ಲ ಆಯ್ತು ಗಂಡ ಅಂದಿಕ್ಕೆ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆಯ್ತು ಈ ದಿನ ಈ ಥರ ಸ್ಪೆಷಲ್ ಆಗಿರುತ್ತೆ ಅಂದಿಕ್ಕೆ. ಕಡೆಗೆ ಎಲ್ಲರೂ ಹೇಳ್ರು ನ್ಯೂ ಇಯರ್ ಅಂತೂ ಹತ್ತತ್ರ ಬತ್ತಿತ್ತಲ್ಲ, ನಾವು ಇನ್ನು ಹೇಗಳಿಗೆ ಮೇಟ್ ಹಬ್ದೋ ಎಂಥದೋ ಗೊತ್ತಿಲ್ಲ, ಎಲ್ಲರೂ ಒಟ್ಟಾಗಿ ಸೆಲೆಬ್ರೇಷನ್ ಮಾಡೋದು ಅಂದಿಕ್ಕೆ. ಕಂಡ್ರೆ ಸೀದಾ ಬಂದು ಪ್ರಪೋಸ್ ಮಾಡೋದು ಮಾರ. ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಇದೆಲ್ಲ ಆತ ಅಂದಿಕ್ಕೆ. ಮಸ್ತ್ ಸರ್ಪ್ರೈಸ್ ಆಗಿದ್ದಿತ್ತು ನನಗೆ. Mira.